ಮಹಾರಾಷ್ಟ್ರದಲ್ಲಿ ಜ್ವಾಲಾಮುಖಿಯಾಗಿದ್ದ ಮೀಸಲಾತಿಯ ಕಿಡಿ ಸದ್ಯಕ್ಕೆ ತಣ್ಣಗಾಗಿದೆ. ಸರ್ಕಾರದ ವಿರುದ್ಧ ಸತ್ಯಾಗ್ರಹ ನಡೆಸ್ತಾ ಇದ್ದ ಮನೋಜ್ ಜಾಗರಣೆ ಅವರು ಇವತ್ತು ಅವರ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ. ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಮೀಸಲಾತಿಯ ಭರವಸೆಯ ಪತ್ರವನ್ನ ಹೋರಾಟಗಾರರ ಕೈಗೆ ಕೊಡ್ತಾ ಇದ್ದ ಹಾಗೆ ಜಯಘೋಷ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕಣ್ಣು ಹಾಯಿಸಿದಷ್ಟು ದೂರ ಜನವೋ ಜನ, ರಾರಾಜಿಸ್ತಾ ಇರೋ ಕೇಸರಿ ಧ್ವಜ, ಹೋರಾಟಗಾರನಿಗೆ ಜ್ಯೂಸ್ ಕುಡಿಸಿದ ಸಿಎಂ, ದಶಕಗಳ ಬಳಿಕ ಬೇಡಿಕೆ ಈಡೇರಿಸಿದ ಸರ್ಕಾರ, ಶಿವಾಜಿ ಪ್ರತಿಮೆಗೆ ಹೂವಿನ ಹಾರ, ಮುಗಿಲು ಮುಟ್ಟಿದ ಸಂಭ್ರಮ. ದಶಕಗಳ ಮೀಸಲಾತಿ ಹೋರಾಟಕ್ಕೆ ತಾರ್ಕಿಕ ಅಂತ್ಯ. ಮರಾಠಿಗರ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮಣಿದ ಸರ್ಕಾರ. 45 ವರ್ಷಗಳಿಂದ ಮರಾಠಿ ಮೀಸಲಾತಿಗಾಗಿ ನಡೆಸ್ತಾ ಇದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಖುದ್ದು ಸಿಎಂ ಏಕನಾಥ್ ಶಿಂಧೆಯವರು ಹೋರಾಟಗಾರರಿಗೆ ಬೇಡಿಕೆಗಳನ್ನ ಈಡೇರಿಸೋ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಮನೋಜ್ ಜಾಗರಣೆ ಪಾಟೀಲ್ ಅವರಿಗೆ ಜ್ಯೂಸ್ ಕುಡಿಸಿದ್ದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿದೆ. ಮುಂಬೈಗೆ ಎಂಟ್ರಿಯಾಗೋ ಮುಂಚೆ ಎಚ್ಚೆತ್ತ ಸರ್ಕಾರ, ಮಹಾ ಹೋರಾಟಗಾರರ ಬೇಡಿಕೆ ಈಡೇರಿಸಲು ಒಪ್ಪಿಗೆ. ಮಹಾರಾಷ್ಟ್ರದಲ್ಲಿ ಶಿಕ್ಷಣ, ಸರ್ಕಾರಿ ಉದ್ಯೋಗದಲ್ಲಿ ಮರಾಠಿಗರಿಗೆ ಮೀಸಲಾತಿ ಸಿಗಬೇಕು ಅಂತ ಆಗ್ರಹಿಸಿ ಹೋರಾಟ ನಿರಂತರವಾಗಿತ್ತು. ಕಳೆದ ಜನವರಿ 20ರಂದು ಜಾಲ್ನಾದಿಂದ ಮನೋಜ್ ಜಾಗರಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿತ್ತು. ಈ ಮೆರವಣಿಗೆ ಇವತ್ತು ಮುಂಬೈ ನಗರವನ್ನ ಪ್ರವೇಶಿಸಬೇಕಿತ್ತು. ಆದರೆ ಮೆರವಣಿಗೆ ಮುಂಬೈ ನಗರಕ್ಕೆ ಪ್ರವೇಶಿಸುವ ಮುಂಚೆಯೇ ಮಹಾ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೋರಾಟಗಾರರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿದೆ ಅನ್ನುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಂಡಿದೆ. ಮೀಸಲಾತಿ ಈಡೇರಿಸುವ ಭರವಸೆ ಕೊಟ್ಟರೂ ಹೋರಾಟಗಾರರು ತಮ್ಮ ಪಟ್ಟನ್ನ ಬಿಟ್ಟಿರಲಿಲ್ಲ. ಕೊನೆಗೂ ಸಿಎಂ ಏಕನಾಥ್ ಶಿಂಧೆಯವರೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನೋಜ್ ಜಾಗರಣಿಯವರಿಗೆ ಜ್ಯೂಸ್ ಕುಡಿಸಿದ್ರು. ಇದೇ ವೇಳೆ ಮರಾಠಿಗರಿಗೆ ಮೀಸಲಾತಿ ಕೊಡಿಸೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡಲಾಗುವುದು ಅಂತ ಉಪವಾಸ ಕೈಬಿಡೋಕೆ ಮನವಿ ಮಾಡಿದ್ರು. ಸಿಎಂ ಭರವಸೆ ಪತ್ರ ಸ್ವೀಕರಿಸಿದ ಮನೋಜ್ ಜಾಗರಣೆ ಪಾಟೀಲ್ ಅವರು ಸರ್ಕಾರ ಮರಾಠ ಸಮುದಾಯಕ್ಕೆ ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿ ನೀಡೋಕೆ ಒಪ್ಪಿಗೆಯನ್ನ ನೀಡಿದೆ. ನಮ್ಮ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಕೊಂಡಿರೋದ್ರಿಂದ ಸತ್ಯಾಗ್ರಹ ಧರಣಿಯನ್ನ ಹಿಂಪಡಿತಾ ಇರುವುದಾಗಿ ಘೋಷಿಸಿದ್ರು. ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಮರಾಠ ಸಮುದಾಯಕ್ಕೆ ಮೀಸಲಾತಿ ನೀಡೋದು ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿತ್ತು. ಹೋರಾಟಕ್ಕೆ ಮಣಿದ ಮಹಾರಾಷ್ಟ್ರ ಸರ್ಕಾರ ಜಾತಿ ಮೀಸಲಾತಿ ಕುರಿತು ನಿರ್ಣಯ ಹೊರಡಿಸಿದ್ದು, ಹೋರಾಟಗಾರರ ಕೈಗೆ ಬೇಡಿಕೆಗಳನ್ನ ಅಂಗೀಕರಿಸಲಾಗಿದೆ ಅಂತ ಪತ್ರವನ್ನ ಹಸ್ತಾಂತರಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.